ಐಸ್ ಎಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟು ನಾನು PUC ಓದಿದ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನಾನು ಮೆಮೊರೀಸ್ ಎಲ್ಲ ಕಲೆಕ್ಟ್ ಮಾಡೋಣ. ಬನ್ನಿ ಗೈಸ್, ನಿಮಗೂ ತೋರಿಸ್ತೀನಿ ನಮ್ಮ ಕಾಲೇಜು. ಗೈಸ್ ಆಲ್ಮೋಸ್ಟ್ ಹತ್ರ ಬಂದ್ಬಿಟ್ಟಿದ್ದೀವಿ ಆಲ್ವಾಸ್ಗೆ. ಇನ್ನೂ 2 ಅವರ್ ಬೇಕಾ? ಸರಿ, 1 ಅವರಾ? ಸರಿ ನಡೀರಿ ಹೋಗೋಣ. ಅಲ್ಲ ಹೇಳಿದ್ದು, ಇನ್ನೇನು ರೂಟ್ ಬಂತಲ್ಲ. ಅಲ್ಲಿ ಹೋಗ್ತಿದ್ದೀವಿ. ಆದರೆ ಸಂಡೇ ಇವತ್ತು, ಒಳಗಡೆ ಬಿಡ್ತಾನೋ ಇಲ್ಲೋ ಗೊತ್ತಿಲ್ಲ ವಾಚ್ಮೆನು. ಬಿಟ್ಟರೆ ನಮ್ಮ ಕ್ಲಾಸ್ ರೂಮು ಅಲ್ಲಿ ಹೆಂಗೆ ಯಾವ್ಯಾವ ಐಟಮ್ ಫೇಮಸ್ ಅನ್ನೋದೆಲ್ಲ ತೋರಿಸ್ತೀನಿ. ಟೆನ್ಷನ್ ತೊಗೋಬೇಡಿ. ಕಮಾನ್, ನಮ್ಮ ಆಲ್ವಾಸ್ ಬಾಯ್ಸ್ ಎಲ್ಲ ನೋಡ್ಬಿಟ್ಟು ಖುಷಿ ಆಗ್ತಾರೆ. ಇನ್ನು ಮಾರಿ ಆಲ್ವಾಸ್ ಹತ್ರ ಹೋಗ್ಬಿಟ್ಟು ಅಂತ ತಿರ್ಗಾ ಅಂತ ನೋಡ್ರೋ, ಮರಿಬೇಡ್ರಿ ಗಾಯ್ಸ್. ಆಲ್ವಾಸ್ ಹೋಗ್ಬೇಕು ಅಂದಿದ್ದಕ್ಕೆ ಬೀಚ್ 2 ವೀಲರ್ ರೂಟ್ ಹಾಕ್ಬಿಟ್ಟು ಯೂಟರ್ನ್ ಎಲ್ಲ ಓಡಿಸ್ತಾವನೆ ಯಾವ್ದಾವ್ದು ಕಡೆನೋ. ಒಟ್ಟಿನಲ್ಲಿ ಇನ್ನೊಂದು 10 ಕಿಲೋಮೀಟ್ರ್ ಆಯ್ತಂತೆ. ಹೋಗ್ಬಿಟ್ಟು ತೋರಿಸ್ಬಿಡ್ಬೇಕು. ಅಪ್ಪಯ್ಯ ಆಲ್ವಾಸ್ ಅಷ್ಟೇ. ಆಲ್ವಾಸ್ ಕಾರು ಬೈಕು ಅಂತ ಹಿಂಸೆ ಆಗ್ತೈತೆ. ಒಟ್ಟಿನಲ್ಲಿ ಹೋಗೇ ಹೋಗೋಣ. ಮೂಡ್ಬಿದ್ರೆಗೆ ಹೋಗ್ತೀವಿ, ಆಲ್ವಾಸ್ಗೆ ಹೋಗ್ತೀವಿ. ಮೆಮೊರೀಸ್ನೆಲ್ಲ ರೀಕಲೆಕ್ಟ್ ಮಾಡ್ಕೊಂತೀವಿ. ಬಿಡ್ಬೇಡ. ಆಲ್ವಾಸ್ ಪ್ರೈಮರಿ ಸ್ಕೂಲ್ ನಡೀರೋ ಬಂತು ನಡೀರೋ. ಲೇ ಸ್ಕೂಲ್ ಕಣೋದು, ಲೇ ಶಿಷ್ಯ ನಡಿಯೋ. ಗೈಸ್ ಬಂದ್ಬಿಟ್ವಿ ಆಲ್ವಾಸ್ಗೆ. ಏ ಲಾಲಾ, ಯು ಮಸ್ಟ್ ವಾಚ್ ಇಟ್ ಮ್ಯಾನ್. ಟೆನ್ಷನ್ ತಗೊಬೇಡ ಕಿರಣ್. ಹಿಂಗೋದ್ರೆ ಆ ಮಸೀದಿ ಒಳಗಡೆ ಹೋದ್ರೆ ಕಾಡು ಸಿಗತ್ತ. ಕಾಡಿಂದ ನಾವು ಆಚೆ ಆಡ್ಕೊಂಡು ಬಂದ್ಬಿಟ್ಟು ಫಿಲಮ್ಗೆ ಹೋಗ್ತಾ ಇದ್ವಿ. KGF ಫಸ್ಟ್ ಫಿಲಮ್ ನೋಡಿ ಶಿಷ್ಯ, ಪಾರ್ಟ್ 1 ಬಿಟ್ಟಿದ್ರಲ್ಲ, ಅವಾಗ ಹಿಂಗೆ ಹಾರ್ಕೊಂಡ್ ಬಂದಿದ್ದು. ಇಲ್ಲ, ಸ್ಟ್ರೈಟ್ ನಡಿ. ಇದು ಡಿಗ್ರಿ ಕಾಲೇಜು, ಆಲ್ವಾಸ್ ಪೋಸ್ಟ್ ಗ್ರಾಜುಯೇಷನ್. ಇಲ್ಲ ಐತೆ ಒಳಗಡೆ ಎಂಟ್ರೆನ್ಸ್. ಹೊರಗಡೆ ಹೋಗ್ತೀಯಾ? ಇಲ್ಲ ಕಾಂತೇಶ್ವರ ಆಲ್ವಾಸ್ ಕಾಲೇಜ್ ಅಟಾನಮಸ್. ಆಳ್ವಾಸ್ ಶೆಟ್ಟಿ ಅಂತ ಹಾಕೊಂಡಲ್ಲ ನಮ್ಮ ಶೆಟ್ರು. ನಡಿ ಕಿರಣ್. ಅವ್ನು ಆಟೋದವ್ನ ಹತ್ರಕ್ಕೂ ಸೇರಿಸ್ಬಿಡ. ಸೀನಿಯರ್ ಅವನೇ ಸೈಡ್ಗೆ ಹೋಗ್ತಾನೆ. ಇವಾಗ ಸೈಡ್ಗೆ ಏನು, ನಾನು 2 ವರ್ಷ ಇಲ್ಲಿ ಬಂದಿದ್ದೀನಿ. ನಾನು ಸುಮ್ಮನೆ ಆಗ್ಬಿಡ್ತಾನೆ ಅವನಿಗೆ. 3 ಇನ್ನೊಂದು ವರ್ಷದ ಬಗ್ಗೆ ಮಾತಾಡ್ಬಾರ್ದು. ಅದೇ ಕಣ PU ಬಿಲ್ಡಿಂಗ್ ನಮ್ದು. ಎಷ್ಟು ಚೆನ್ನಾಗೈತೆ ಗೊತ್ತೇನೋ PU ಬಿಲ್ಡಿಂಗ್ ನಮ್ದು. ಅವ್ನು ಪೇಂಟ್ ಹೊಡ್ಸಲ್ಲ ಕೊಡಂಗೆ, ಅಥೆಂಟಿಕ್ ಲುಕ್ ಅವನಿಗೆ. ಕೊಟೇಶನ್ ಹಾಕ್ತೀಯನೋ ನೀನು? ಬಂದ್ಬಿಟ್ಟು ಆಲ್ವಾಸ್ ಮಂಗ್ಳೂರಲ್ಲೂ ಕೊಟೇಶನ್ ಹಾಕ್ತಾ. ಕಿರಣ್ ಇಲ್ಲ, ಲೆಫ್ಟ್ ಕಿರಣ್. ಗಾಯ್ಸ್ ಬಂದ್ಬಿಟ್ವಿ ಆಲ್ವಾಸ್. ನಡಿ. ಕಿರಣ್ ಕಾಲೇಜ್ ಹತ್ರ ಬಂದಿದ್ಯಾ? ಇದೇ ಕಿರಣ್. ಇಲ್ಲೇ ಕಿರಣ್ ಮೇನ್ ಗೇಟು. ಇಲ್ಲೇ ಹಾಕು ಒಳಗಡೆ ನಡಿ ಹೇಳ್ತೀನಿ ನಾನು. ನಡಿ, ಟೆನ್ಷನ್ ತಗೋಬೇಡ. ನಡಿ, ಆಲ್ವಾಸ್ ಪ್ರಿ ಯೂನಿವರ್ಸಿಟಿ ನಡಿ. ಹೋಗ್ಬೋದು ನಡಿ, ನಾನು ಮಾತಾಡ್ತೀನಿ. ಗಾಯ್ಸ್ ಬಂದ್ಬಿಟ್ಟು ಆಲ್ವಾಸ್ ಪ್ರಿ ಯೂನಿವರ್ಸಿಟಿಗೆ ನಮ್ಮ ಬಾಯ್ಸ್ನ ಗಾಡಿ ಪಾರ್ಕ್ ಮಾಡಿಸ್ತಾ ಇದ್ದೀನಿ. ನಡೀರಿ. ಲಾಲಾ ಬಚ್ಚಿ ಎಲ್ಲ ರೆಡಿ ಆಗ್ರೋ. ತುಂಬ ನಮ್ಮ ಹಳೆ ವೈಬ್ಸ್ ತೋರಿಸ್ತೀನಿ ನಿಮಗೆ. ಬಟ್ಟೆಗಳೆಲ್ಲ ಸಿಗ್ತಾವೆ ಮುಚ್ಚ. ಶಿಶಾ ನೋಡೋ, ಅಲ್ಲಿ ಕ್ಯಾಂಟೀನು ನಮ್ಮದು. ಅಲ್ಲೊಂದು ರೋಲ್ ಸಿಗತ್ತೆ ಕಣೋ, ಸಕ್ಕತ್ತಾಗಿರತ್ತೆ. ಆ ರೋಲ್ ಇನ್ನೂ ಮಾಡ್ತಾರೋ ಇಲ್ಲವೋ. ಇಲ್ಲಿ ಕಸ್ಟರ್ಡ್ ಸಿಗತ್ತೆ ಆಲ್ವಾಸ್ ಕ್ಯಾಂಟೀನಲ್ಲಿ. ಕಸ್ಟರ್ಡ್ ಕುಡೀರಿ, ಮಸ್ತಾಗಿರುತ್ತೆ. ಅಲ್ಲೇ ಹಾಕೋ ಪಾರ್ಕಿಂಗು. ನಾನು ಇಳ್ದೇ ಬಿಡ್ತೀನಿ ಇವಾಗ. ಆಲ್ವಾಸ್ ಕೆಫೆಟೇರಿಯಾ ನಾನು ಓದಿದ್ದು ಕಾಲೇಜು. ಈ ಆಲ್ವಾಸ್ ಕೆಫೆಟೇರಿಯಾದಲ್ಲಿ ಗೋಲಿ ಬನ್ಸು ಗೋಲಿ ಬಜ್ಜಿ ಕಸ್ಟರ್ಡ್ ಕುಡಿತಾ ಇದೆ. ಆ ಕಸ್ಟರ್ಡ್ ಇವಾಗಲೂ ಗ್ಯಾಪ್ನ ಐತೆ ನನಗೆ. ಸೇಮ್ ಲುಕ್ಕು. ಫಸ್ಟ್ PUC ಮೇನ್ ಬಿಲ್ಡಿಂಗ್ ಅಲ್ಲ, ಆ ಬಿಲ್ಡಿಂಗ್ ಬ್ಲಾಕಲ್ಲಿತ್ತು. ಆಲ್ವಾಸ್ ಫ್ರೂಟ್ ಜ್ಯೂಸು ಅಷ್ಟೇ ಸಖತ್ತಾಗಿತ್ತು. ಎಲ್ಲ ಫನ್ ಮಾಡ್ತಾಯಿದ್ವಿ.
ಇಲ್ಲಿ ಪ್ರೀ ಯೂನಿವರ್ಸಿಟಿ ಮೈನ್ ಗೇಟ್ ಎಂಟ್ರೆನ್ಸ್ ಇದು. ಬನ್ನಿ ತೋರಿಸ್ತೀನಿ ನಿಮಗೆ ಎಂಟ್ರೆನ್ಸ್ ಇದು. ಹಾಂ ATM. ಬನ್ನಿ ನಾನು ನಮ್ಮ ಕ್ಲಾಸ್ ತೋರಿಸ್ತೀನಿ ಬಾ. ಸಕ್ಕದು ಹೆಂಗೋದ ಸಕ್ಕತ್ತಾಗಿರೋದು ಬಾ. ಹತ್ರ ಇಲ್ಲೇ ತಗ್ಲಾಕೊಂಡು ಈ ಗಡ್ಡ ಐತಲ್ಲ ನಂದು ಹಿಂಗೆ ಕಿತ್ತಾಕ್ಬಿಟ್ಟಿದ್ದ, ಫುಲ್ಲೇ ಕಿತ್ತಾಕ್ಬಿಟ್ಟಿದ್ದ ಗಡ್ಡನೇ. ಇದು ಅಡ್ಮಿಷನ್ ಸೆಂಟ್ರು. ಹ್ಞೂ ನನ್ನ ಕ್ಲಾಸ್ ಅದು 112. ಇದು ಎಲೆಕ್ಟ್ರಾನಿಕ್ಸ್ ಬ್ಯಾಚ್ ಇದೆಲ್ಲ. ಹ್ಞೂ ಎಲ್ಲ ಟೀಚರ್ನೂ ಕುಣಿಸಿರ್ತಾರೆ. ಹ್ಞೂ ಎಲ್ಲರೂ ಬರಲಿ, ಟೀಚರ್ನೇ ಕುಣಿಸೋರು ಅಡ್ಮಿಷನ್ ಬ್ಲಾಕಿಗೆ. ಹಾಂ ಕುದುರಿಸ್ಬಿಡೋಣ ಅಂತ. ನೋಡು ವಾಚ್ಮ್ಯಾನು ಎಲ್ಲ ಇಲ್ಲೇ ಅವ್ರೆ ಅಡ್ಮಿಷನ್ ಮಾಡಿಸ್ತಾರೆ. ನಮ್ಮ ಆಳ್ವಾಸಲ್ಲಿ ಹುಡುಗಿರೆಲ್ಲ ಮಸ್ತಾಗಿರ್ತಾರೆ ದೀಕ್ಷಿ, ಅದ್ರ ಬಗ್ಗೆ ತಲೆನೇ ಹಾಕೋಬಾರ್ದು. ಅಲ್ಲೊಂದು ಹುಡುಗಿ ಇಷ್ಟ ಆಗಿದ್ಲು, ಚೆನ್ನಾಗಿರ್ತಾರೆ ಹುಡುಗಿ ಚೆನ್ನಾಗಿ ಪೇರ್ ಆಗಲಿ ಅಂತ ಸೇರಿಸ್ತಾರೆ. ಸೇರಿಸ್ಬೇಕು. ಇಶಾ ಆ ಕ್ಯಾಂಟೀನಲ್ಲಿ ಕಸ್ಟರ್ಡ್ ಚೆನ್ನಾಗಿರೋದು ಬರೋ ಆಲ್ವಾಸ್ ಕೆಫೆಟೇರಿಯಾದಲ್ಲಿ. ಅವ್ನು ಕಿರಣನ್ ಕರಿಯೋ ಕಸ್ಟರ್ಡ್ ಐತಲ್ಲ ಅದನ್ನು ಬೆಳಗ್ಗೆ ನಾಷ್ಟ ತಿನ್ಕೊಂಡು ಬಂದ್ಬಿಟ್ಟು ಹಾಸ್ಟ್ಲಿಂದ ಒಂದು ರಪ್ಪನ್ ತಿಂದ್ಬಿಡ್ತಿದ್ದೆ ಕಣ, ಕುಡ್ದೇ ಬಿಡ್ತಿದ್ದೆ. ಇಲ್ಲಿ ಅಸ್ಸಾರು ಇಲ್ಲ ಶಿಶಾ, ಇಲ್ಲಾಂದ್ರೆ ಅಸ್ಸಾರು ಕೊಡಿಸ್ತಿದ್ದೆ ನಿಮಗೆ. ಕೆಫೆಟೇರಿಯಾ ಇಲ್ಲೇ ತುಂಬ ಮೆಮೊರೀಸ್ ಐತೆ ನಮಗೆ, ಬಟ್ ಒಂಥರ ಫನ್ ಇದೆ ಶಿಶಾ. ನಿನ್ಗೇನು ಅನಿಸ್ತು ಶಿಶಾ ನನ್ನ ಕಾಲೇಜ್ ಹತ್ರ ಬಂದ್ಬಿಟ್ಟು? ಖುಷಿ ಆಗುತ್ತೆ, ತುಂಬ ದೊಡ್ಡದಾಗಿದೆ. ನಾನು PUCಲಿ ಇಷ್ಟು ಚೆನ್ನಾಗಿ ಓದಿದ್ದೀನಿ ಅಂತ ನಿನಗೇನು ಅನಿಸ್ತು? ತುಂಬ ಚೆನ್ನಾಗಿ ನಿನ್ನ ಒಂದು ಮನುಷ್ಯನಾಗಿ ಮಾಡ್ರೆ ಅಂತ. ಮನುಷ್ಯನಾಗಿ ಮಾಡಿರೋ ಕಾಲೇಜ್ ಐತೆ ನನ್ನ ಮನುಷ್ಯನಾಗಿ ಮಾಡದಿರೋ ಕಾಲೇಜು. ಇನ್ನು ಈ ಆಲ್ವಾಸಲ್ಲಿ ಬಂದ್ಬಿಟ್ಟು ಹುಡುಗಿರು ನಮ್ಮ ಟಕ್ಕರ್ ಕೊಡೋದು ಯಾವತ್ತೂ ಕಮ್ಮಿ ಮಾಡಿಲ್ಲ. ಟಾರ್ಚ್ ಆಫ್ ಮಾಡಿ ಎಂತ ಅಂತಾವಳ ಹುಡುಗಿ. ನಮ್ಮ ಕಂಪ್ಯೂಟರ್ ಲ್ಯಾಬ್ ಇದು, ಇಲ್ಲೇ ಒಳಗಡೆ ಇದ್ದಿದ್ದು. ಏನಂದ್ರೆ ಒಂದು 100 ಸಿಸ್ಟಮ್ ಇತ್ತು. ಒಬ್ಬರು ಚಪ್ಪಲಿ ಪಕ್ಕದಲ್ಲೇ ನಾನು ಚಪ್ಪಲಿ బిడಬೇకంత ಬಿಡ್ತೀವಿ ಜಾಗ ಇದೆಲ್ಲ. సరదా కళ నన్ను పలకరిస్తే ఖర్చేం కాదుగా, నీ పేరుకి తోకల్ని పెట్టి ఫేస్బుక్ లో వెతికానుగా, డైరెక్ట్ గా నీ ఫోటో పెడితే దొరికేస్తావుగా. చుట్టూ ఉన్న సోంబేరి గాళ్ళకి హైఫై కొట్టినా నన్నే చూసి స్మైల్ అయిన అయ్యవు సైకోగాడినా. ನಮ್ಮ ಗೋಲಿ ಬಜ್ಜಿ ಚೆನ್ನಾಗಿರತ್ತೆ. ಎಗ್ ಬೇಕಂದ್ರೆ ನಾನು ಅದಕ್ಕೆ ಹೇಳಿದ್ದಲ್ಲ ಕಪ್ಸಾ ರೈಸು ಶವರ್ಮ ಎಲ್ಲ ಇತ್ತು ಅಂತ. ಚೆನ್ನಾಗಿರತ್ತೋ ಇಲ್ಲಿ ಕಪ್ಸಾ ರೈಸು, ನಿಂಗೆ ಗೊತ್ತಿಲ್ಲ? ಹಲೋ ಇಶಾ, ಲೈಬ್ರರಿ ಹತ್ರ ಹೋಗೋಣ. ಯಾವುದೋ ಹುಡುಗಿ ಟಾರ್ಚ್ ಆಫ್ ಮಾಡು ಮಾರ ಅಂತ ಒಳ್ಳೆ ಲ್ಯಾಶ್ ಆನ್ ಆಗ್ಬಿಟ್ಟೈತೆ. ಹ್ಞೂ ಚಿಕ್ಕ ಹುಡುಗಿ ಅಲ್ಲ, PU ಹುಡುಗಿ. ಏನು ನನಗೇನು ವಯಸ್ಸಾಗಿದೆ ಅಂದ್ಕೊಂಡಿದ್ದೀನೋ? ಏನು ಕಿರಣ್ ವಯಸ್ಸಾಗಿದೆ ನನಗೆ. ನಾನು ನಿದ್ದೆನೇ ಮಾಡಲ್ಲ ಇವತ್ತೆಲ್ಲ. ಒಂಥರ ಚೆನ್ನಾಗೈತೆ. ಕೇಳಿದ್ರು ಅವರು ಏನಂದ್ರು? ಅವನೇ ಹೇಳ್ದ. ಯಾರು ಕೇಳಿದ್ರು ನಿನ್ನ? ಯಾರು ಕೇಳಿದ್ರು ಅಲ್ಲಿ? ಏನಂತ? 19 or 20 ಯಾಕಂದೆ? 16 to 18 ಅನ್ಬೇಕು ತಾನೆ. ಟೆನ್ಷನ್ ಆಗಿರೋರು ಬಿಡ್ತಾರೆ, ಔಟಿಂಗ್ ಬಿಡ್ತಾರೆ ಅವಾಗವಾಗ. 2 ವಾರಕ್ಕೆ ಒಂದ್ಸತಿ ಔಟಿಂಗ್ ಇರುತ್ತೆ. ಹ್ಞೂ ಆಚೆ ಇಲ್ಲಿ ಓಡಾಡ್ಕೊ. ಏನು ಹೇಳು? ನಿನಗೆ ನಮ್ಮ ಹಾಸ್ಟ್ಲಲ್ಲಿ ಐತೆ ಅಲ್ಲಿ ಹಾಂ ಲಾಕ್ ಎಲ್ಲ ಮಾಡಲ್ಲ. ಇವಾಗ ನಾವು ಎಂಟ್ರಿ ಆದ್ವಲ್ಲ, ಇವಾಗ ಬೆಳಗ್ಗೆ ಸ್ಕೂಲ್ ಹೋಗಕ್ಕೆ ಇಷ್ಟ ನಿನಗೆ? ಹಾಂ ಹಾಸ್ಟ್ಲಲ್ಲಿ ಮಲ್ಕೋ ಕೇಳ್ಬೇಕು ಮಲ್ಕೋ. ಹೋಗಿ ಇಷ್ಟ ನಿಮಗೆ? ಹ್ಞೂ ಅದೇ ಹಾಸ್ಟ್ಲಲ್ಲಿ ಮಲ್ಕೋ. ರೋಡ್ಗೆಲ್ಲ ಬಿಡಲ್ಲ, ಅಷ್ಟು ಸೀನ್ ಇಲ್ಲ. ಬೇಕಂದ್ರೆ ನೀನೇ ಹಾಸ್ಟೆಲ್ ಹತ್ರ ಲಾಕ್ ಹಾಕ್ಬೇಕಷ್ಟೇ. ನಾವೇನು ಮಾಡ್ತಿದ್ವಿ ಗೊತ್ತಾ? ನಾವು ಕಾಲೇಜಿಗೆ ಬರ್ತೀವಿ ಅಂದ್ಬಿಟ್ಟು 2 ಪೀರಿಯಡ್ ಅಟೆಂಡ್ ಮಾಡಿಬಿಟ್ಟು ಇಲ್ಲೊಂದು ಜಾಗ ಐತೆ, ಉತ್ಸವ ನಡೆಸ್ತಾರೆ. ಅದು ಹಾರ್ಕೊಂಡು 2 ಕಿಲೋಮೀಟ್ರು ಕಾಡೊಳಗಡೆ ಹೋಗಿ ಫಿಲಮ್ಗೆ ಹೋಗೋದು.
ನಟ ಸಾರ್ವಭೌಮನು ಹಂಗೆ ನೋಡಿರೋದು, KGF 2 ಸತಿ ಹಂಗೆ ನೋಡಿರೋದು, ಎಲ್ಲ ಹಂಗೆ ನೋಡಿರೋದು. ಅದಕ್ಕೆ ಸ್ವಲ್ಪ ಉದ್ಧಾರ ಆಗಲಿಲ್ಲ. ಹೆಂಗೈತೆ ಗೋಲಿ ಬಜ್ಜ? ಇಷ್ಟ ಆಗಿದೆ? ಇನ್ನೇನ ಬೇಕಾ? ಇದು ಬನ್ಸ್ ಥರನೇ ಇದೆ ತಾನೆ, ಸ್ವೀಟಾಗಿ. ಮಾಲ್ವಾಸಲ್ಲೇ 6 ವರ್ಷ ಆದಮೇಲೆ ಊಟ ತಿಂತಾ ಇದ್ದೀನಿ. ದೀಕ್ಷೆ ಹೆಂಗಿದೆ ದೀಕ್ಷೆ? ಫಸ್ಟ್ ಟೈಮ್ ನಿನಗೆ? ಚೆನ್ನಾಗಿದೆಯಾ ತಮ್ಮ? 75 ರೂಪಾಯಿ ಬರ್ತಾ? ಪೈಸಾ ವಸೂಲ? ಹೆಂಗೆ ನಮ್ಮ ಬಾಯ್ಸ್ಗೆಲ್ಲ ಇಷ್ಟ ಆಯಿತು? ನಾವಿಲ್ಲೇ ಲೈಬ್ರರಿಲೆಲ್ಲ ಓದ್ತಾ ಇದ್ದಿದ್ದು ನ್ಯೂಸ್ ಪೇಪರ್. ನಾನು ಒಂದಿನೂ ಈ ಲೈಬ್ರರಿಗೆ ಬಂದವನೇ ಅಲ್ಲ. ನಮ್ಮ ಲಾಲ, ನಾನು ಆ್ಯಕ್ಚುಲಿ ಲೈಬ್ರರಿಗೆ ಒಂದೇ ಒಂದು ಸತಿ ಬಂದಿದ್ದು, ಸ್ಟಡಿ ಅವರ್ಗೆ ಅಲ್ಲಿ ಹಾಕ್ಬಿಟ್ರು. ಅಂದರೆ ಯಾವುದಿದು ನೋಟೆಡ್ ಸ್ಟೂಡೆಂಟ್ಸ್ನ ಯಾರ್ಯಾರು ಕಮ್ಮಿ ಮಾರ್ಕ್ಸ್ ಈ ಥರ ಅಲ್ಲಿ ಹಾಕ್ಬಿಟ್ಟಿದ್ರು. ತೊಗೊಂಡು ಸೀದಾ ತೊಗೊಂಡೋಗಿ ಲಾಸ್ಟ್ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತಿದ್ದೆ ನಾನು. ಆ ಥರ ಎಲ್ಲ ಮಾಡ್ಬಿಟ್ಟಿದ್ದೀನಿ. ಲಾಲ ಲೈಬ್ರರಿ, ನೀನು ಎಷ್ಟೊಂದು ಸತಿ ಬಂದು ಬುಕ್ಸ್ ಎಲ್ಲ ತೊಗೊಂಡೋಗ್ಬಿಟ್ಟಿದ್ಯಾ. ನಾನು ಒಂದಿನೂ ಬಂದಿಲ್ಲ, ನೋಡ್ಕೊಂಬಿಡು. ಸ್ಟೂಡೆಂಟ್ಸ್ ಹೆವಿ ಅವರು ಇಲ್ಲಿ. ಇಲ್ಲಿಂದ ಇಲ್ಲಿಗೆ ನಿಮಗೆ 200 to 300 ಟೇಬಲ್ಸ್ ಫಿಲ್ ಆಗುತ್ತೆ. ಅಷ್ಟು ಜನ ಕುಂತ್ಕೋಬೋದು ಆರಾಮಾಗಿ. ಇಲ್ಲೆಲ್ಲ ಎಗ್ ರೈಸು, ಪಪ್ಸು. ಇಲ್ಲಿ ಪಪ್ಸ್ ಚೆನ್ನಾಗಿರೋದು ಕೊಡೋಲ್ಲ, ಎಗ್ ಪಪ್ಸು ಸಖತ್ತಾಗಿರೋದು. ಎಷ್ಟು ನನ್ನ ಹತ್ರ ಎಷ್ಟು ತೊಗೊಂಡವ್ರು ಗೊತ್ತೇನೋ ಕಾಸೂರು. ಬಂದರೂ ಗುತ್ಕೊಂಡೋಗಿ ಹೇಳ್ತೀನಿ. ಕ್ಲೀನಾಗಿ ಇಲ್ಲಿ ಒಂದು ಶಾಪ್ ಐತಿ, ಇರೋ ತೋರಿಸ್ತೀನಿ ನೋಡಿ. ಇಲ್ಲಿ ಅರೇಬಿಯನ್ ಟ್ರೀಟ್ ರೆಸ್ಟೋರೆಂಟ್ ಐತಂತಲ್ಲ ಶಿಶಾ, ಇಲ್ಲಿ ತಿಂತಿದ್ವಿ ಕಣ ಒಂದೊಂದು ಸತಿ ಔಟಿಂಗ್ ಬಂದಾಗ. ಇಲ್ಲೂ ಮಸ್ತಾಗಿರತ್ತೆ, ಕಪ್ಸಾ ರೈಸು, ಶೌರ್ಮಾ. ಅಲ್ಲಿ ಮುಂದೆಗಡೆ ಎಂಟ್ರೆನ್ಸ್ ಸಿಟಿ ಒಳಗಡೆ ಒಂದು ಐತೆ, ಅಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್. ಅದು ಏನೋ ಐತೆ ಹೋಟ್ಲ್ ಹೆಸರು, ಬಟ್ ಇವಾಗ ಮರ್ತೋಗಿದ್ದೀನಿ. ಅಲ್ಲಿ ನೀನು ನೆನ್ನೆ ಮೀನು ತಿಂದಲ್ಲ ಯಾವುದೋ, ಅದು ಕ್ಲೀನಾಗಿ ಫ್ರೈ ಮಾಡ್ಕೊಡ್ತಾನೆ ಆ ಮೀನೆಲ್ಲ. ಪಾಂಫ್ರೈಟು, ಅದು ಯಾವುದಾದ್ರು ಮೀನುಗಳು ಸಖತ್ತಾಗಿ ಮಾಡ್ಕೊಡ್ತಾನೆ. ಇವಾಗ ಈ ನಡುವೆ ಇಲ್ಲೆಲ್ಲ KFC ಆಗ್ಬಿಟ್ಟಿರೋದು. ನಾವಿದ್ದ KFCನೇ ಇರಲಿಲ್ಲ. ಕಿರಣ ಸಿಟಿ ಹತ್ರ ಹಾಕು. ಅಲ್ಲ ನಡಿ ಟೆನ್ಷನ್ ಮಾತಾಡು, ನಗೋ. ರುಚಿಗೆ ಬಾಯಿ ಮಾತು ಬರ್ತಾವೆ. ಶಿಶಾ ಹೆಂಗನ್ಸರು ಶಿಶಾ ನಮ್ಮ ಮಾಲ್ವಾಸ್ ಹುಡುಗಿರು ನಿಂಗೆ? ಸೈಕಾ ನೆಕ್ಸ್ಟ್ ಲೆವೆಲ್ ಅವರಲ್ಲ. ಅಂದರು ಒಂದೊಂದಲ್ಲ ದೀಕ್ಷಿ. ಆ ವ್ಯಾಲೆಂಟೈನ್ಸ್ ಡೇಗೆ ರಿಂಗ್ ಅಂತೆ, ಲೆಟ್ರುಗಳಂತೆ, ಎಷ್ಟು ಮಾಡ್ಬಿಟ್ಟಿದೀವೋ. ఇవాళ నెన్స్కొండ్రే అది ಒಂಥರ మెమొరీ ತರ. నన్ను ఒకళ్ళు ఎంతలో ప్రేమించారంటే అస్సలు నమ్మలేకపోతున్నా. ಶಿಶಾ ನಮ್ಮ ಅಪ್ಪ ಅವಾಗ ಹೆಂಗ್ ಬಂದ್ಬಿಡೋರು ಗೊತ್ತಾ ಶಿಶಾ? ಏನು ಹೇಳೋದು ಇಲ್ಲ, ಏನೂ ಇಲ್ಲ, ರಪ್ಪ ಅಂತ ಬಂದ್ಬಿಡೋದು. ನಾನ್ ಬಟ್ಟೆಗಳು ಹೋಗ್ದಿರಲ್ಲ, ಏನಿರಲ್ಲ. ನಾನು ಫೋನ್ ಮಾಡಿದ್ರೆ ನಿನ್ ಫೋನ್ ಬಿಸಿ. ಇರೋ ಮಚ್ಚ ಕಾಂಟ್ರಾಕ್ಟರ್ ಮಾಡಕ್ ಸಿಕ್ತಿಯಾ? ಅಲ್ಲ ಕಣೋ, ಅಲ್ಲಿ ಕಾಯಿನ್ ಬೂತ್ಗಳು ಕಣೋ PUC ಟೈಮಲ್ಲಿ. ಹಿಂಗೆಲ್ಲ ಏನೋ ಕಾಯಿನ್ ಬೂತ್ ಹಾಕೊಂಡು. ಕಿರಣ್ ಪ್ರಾಮಿಸ್ ಆಗಿ ಅಲ್ಲಿ 10 ರೂಪಾಯಿ ಕೊಟ್ರೆ 10 ಕಾಯಿನ್ ಕೊಡ್ತಾನೆ. ಯಾವ ಸೈಡ್ ನೋಡಪ್ಪ, ಸ್ಟ್ರೈಟ್ ಐತಾ ಅಲ್ಲಿ ನಮ್ಮನೆ ಈ ಸರ್ಕಲ್ ಐತಲ್ಲ, ಈ ಸರ್ಕಲ್ ರೈಟ್ ತಗೊಂಡ್ರೆ ನಿಂಗೆ ಅಲ್ಲಿ ಇವಾಗ ನೀನು ಹಾಕೊಂಡಿದ್ಯಾ ನೋಡಿ ಪೂಮಾ ಚಡ್ಡಿಗಳೆಲ್ಲ ಸೇಮ್ ಟು ಸೇಮು. ಕಂಡಿಡಿಯೋಕೆ ಆಗಲ್ಲ ನೀನು ಅಂತ 200 ರೂಪಾಯಿಗೆ ಮಾಡ್ತಿರ್ತಾನೆ. ಆಂಜನೇಯನ ದೇವಸ್ಥಾನ ಕಣೋ ಇದು. PUC ಟೈಮಲ್ಲಿ ಎಕ್ಸಾಮ್ ಟೈಮಲ್ಲಿ ಕಟ್ಟಿದ್ದೆ ಇದು. ಇಲ್ಲೋನು ಕೈ ಮುಗಿರಿ, ಅಲ್ಲೋದಾಗ ಮುಗಿಯಲಿ. ಇದು ವೆಜ್ ಅವ್ರಿಗೆ ದೀಕ್ಷೆ ಪಡಿವಾಲ್ಸ್ ಅಂತ ಸಖತ್. ಅಲ್ಲ ಚೆನ್ನಾಗಿರತ್ತೆ. ಸ್ವಾಮಿ ಆಂಜನೇಯ ಎಲ್ಲ ಒಳ್ಳೇದು ಮಾಡಪ್ಪ. ಅಣ್ಣ ಮನಸಾಳ ಅಂಕಲ್, ನಮ್ಮ ಅಂಕಲ್ ನೋಡೋ ಇಲ್ಲೇ ಐತ್ ನೋಡೋ, ಲವ್ ಶೇಪ್. ಯಾರೋ ಅವನ ಅಂಕಲ್ಲು. ಕಿರಣ್ ಅಂತ ಇತ್ತು, ಮೇಲ್ಗಡೆ ಹೆಸರಿಲ್ಲ. ಹುಡುಗಿ ನೀನೇ ಬರ್ಸ್ಕೋಬೇಕಣ. ಒಂದು ಪಾಯಿಂಟ್ AC ಜಾಸ್ತಿ ಇವನು ACನೇ. ಅಂತೂ ಎಂತೂ ನಮ್ಮ ಮಾಲ್ವಾ ಸ್ಟೋರಿ ಬಂತು. ಅಲ್ಲಿ ಕ್ಲಾಸ್ ಒಳಗಡೆ ಹೋಗಕ್ಕೆ ಬಿಡಲಿಲ್ಲ ಅವನು ವಾಚ್ಮ್ಯಾನು. ಎಲ್ಲೋದ್ರೂ
ಯಾವ್ದೇ ಕಾಲೇಜ್ಗೆ ಹೋದ್ರು ಪ್ರಿನ್ಸಿಪಲ್ ಲೆಕ್ಚರರ್ಸ್ಗಳ್ತ ವಾಚ್ಮ್ಯಾನ್ಗಳ್ತ ಜಾಸ್ತಿ ಅಪ್ಪ ಕಿರಣ್ ಏನೋ ಸೇರಿಸ್ಬಿಟ್ಟಿದ್ರೆ ಇಲ್ಲಿ ಶಿಷ್ಯ ಅಲ್ಲಿ ಏನೂ ಇರ್ತಿರ್ಲಿಲ್ಲ. ವಾಚ್ಗಳು ಸೇಲ್ ಮಾಡೋದು, ಚಪ್ಪಲಿಗಳು ಸೇಲ್ ಮಾಡೋದು, ಕಾಸು ಲಾಭ ಹೊಡಿಯೋದು. ಕಿರಣ್ ನೀನ್ ನಂಬಲ್ಲ ಕಿರಣ್. ಅಲ್ಲ ನೀನು ಕಿರಣ್ ನೀನ್ ಇಲ್ಲಿ ಸೇರಿದ್ರೆ ವಾಚ್ಗಳು ಚಪ್ಪಲಿಗಳು ಅವೇ ಹೋಗ್ತಾ ಇಲ್ಲ ನಾನು. ಕಿರಣ್ ನೀನ್ ಹಿಂಗ ಅಂತೀಯ. ಇಲ್ಲಿ ರೋಲೆಕ್ಸ್ ವಾಚ್ ಸೇಲ್ ಮಾಡ್ತಿದ್ದೆ, ಪೋರ್ಟಿಂದ ತರಿಸ್ತಾ ಇದೀನಿ ನೀನೇ ಪಡ್ಕೊಂತಿದ್ದೆ. ಅವಾಗ ಎಂಪೈರ್ ಅರಮನೆ ಶಿಷ್ಯ ವಾಚ್ ಹೇಳ್ತಿದ್ನಲ್ಲ, ಅದೆಲ್ಲ ಮಂಗಳೂರು ಪೋರ್ಟಿಂದ ತರಿಸ್ತಿದ್ದೆ ಅಂತ ಕಿರಣ್. ಅವ್ರು ನಂಗೆ 4,000 ಕೇಳೋರು, ನಾನು ನಿಂಗೆ 3,500 ಕೊಡ್ತೀನಿ ಅಂದ್ಬಿಟ್ಟು 1,000 ರೂಪಾಯಿ ಲಾಭ ಹೊಡೆದ್ಬಿಟ್ಟಿರೋ ಅವ್ನು ಕಿರಣ್ ಅಲ್ಲೇನೆ. ಅಲ್ವಾ ಕಿರಣ್? ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ. ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ. ನಾ ಹುಟ್ಟಿ ಬೆಳೆದ ಜಾಗ, ಅದರ ಅಪೂರ್ವ ಸಂಸ್ಕೃತಿ ಮತ್ತು ಇತಿಹಾಸ, ಆ ಅನುಭವಕ್ಕೆ ಬೇರೆ ಸಾಟಿ ಇಲ್ಲ ಅನ್ಸುತ್ತೆ.